ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಪಾಶ್ಚಾಪುರ, ಪರಮ ಪೂಜ್ಯ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳು ವಿರಕ್ತಮಠ ಘೋಡಗೇರಿ, ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಮಠ ಬಸ್ಸಾಪುರ ಹಾಗೂ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ವಕ್ತಾರರು ಹಾಗೂ ಸಂಚಲನ ಸಮಿತಿಯ ಅಧ್ಯಕ್ಷರು ಈ ಭವ್ಯ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಪರಮ ಪಾವನೆಯಾದ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಪರಮ ಪೂಜ್ಯರು ಈ ಭವ್ಯ ಕಾರ್ಯಕ್ರಮದ ಚಾಲನೆಯನ್ನ ಕೈಗೊಳ್ತಾ ಇದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನೂರು ದೇವರ ನೂಕಾಚೆ ದೂರ, ಭಾರತಾಂಬೆಯ ಪೂಜಿಸೋನ ಬಾರ, ಭಾರತಾಂಬೆಯ ಪೂಜಿಸೋನ ಬಾರ. ಸನಾತನ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಪವಿತ್ರ ಪುಣ್ಯ ಭೂಮಿ ನಮ್ಮ ಭವ್ಯ ಭಾರತ ದೇಶ. ಎಲ್ಲರೂ ಎದ್ದು ನಿಂತು ಈ ಒಂದು ಪೂಜೆಗೆ ಶೋಭೆಯನ್ನ ತರಬೇಕು, ಜೊತೆಗೆ ಜೈಕಾರವನ್ನ ಹಾಕಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕು ತಾವು ಕುಳಿತ ಜಾಗದಲ್ಲೇ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದಗಳು. ಇದೀಗ ಅಯೋಧ್ಯೆಯಿಂದ ತಂದಂತಹ ಪರಮ ಪವಿತ್ರ ಮಣ್ಣನ್ನ, ಆ ಒಂದು ತುಳಸಿ ಗಿಡವನ್ನ ಮಣ್ಣಿನಲ್ಲಿ ನೆಡಬೇಕು. ಶ್ರೀಯುತ ದಾನಯ್ಯ ನಂದಿಕೋಲ್ ಮಠ್ ಅವರು ಅಯೋಧ್ಯೆಯಿಂದ ತಂದಿರುವಂತಹ ಈ ಪವಿತ್ರವಾದ ಮಣ್ಣಿನಲ್ಲಿ ಇವತ್ತು ಪರಮ ಪವಿತ್ರವೆನಿಸುವಂತಹ ಔಷಧಿಯ ಗಿಡಮೂಲಿಕೆ ಕೂಡ ಆಗಿರುವಂತಹ ಕೃಷ್ಣನಿಗೆ ಬಹುಪ್ರಿಯವಾದಂತಹ ತುಳಸಿ ಭವ್ಯ ವೇದಿಕೆ ಮೇಲೆ ತುಳಸಿ ಗಿಡಕ್ಕೆ ನೀರೆರೆಯುವ ಮುಖೇನ ಭವ್ಯ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಪರಮ ಪೂಜ್ಯರ ಅಮೃತ ಹಸ್ತದಿಂದ. ಜೋರಾದ ಚಪ್ಪಾಳೆಗಳು. ಪರಮ ಪೂಜ್ಯರಿಗೂ ಎಲ್ಲ ಅತಿಥಿ ಮಹೋದರಿಗೂ ವಕ್ತಾರರಿಗೂ ಧನ್ಯವಾದವನ್ನ ಸಮರ್ಪಿಸ್ತಾ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂಬಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪರಮ ಪೂಜ್ಯರನ್ನ ಸ್ವಾಗತ ಹಾಗೂ ಪರಿಚಯ ಮುಖೇನ ಸ್ವಾಗತಿಸಲಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ ಶ್ರೀಯುತ ರಾಮಚಂದ್ರ ದೇಶಪಾಂಡೆ, ಪಾಶಾಪುರ ಗ್ರಾಮದ ಹಿರಿಯರು. ಎಲ್ಲರೂ ನಮಸ್ಕಾರ. ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು. ಗುರಿ ಇಲ್ಲದೆ ಪ್ರಯತ್ನಿಸುವುದು ಟೈಮ್ ಪಾಸ್. ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದೆಂದು ಶ್ರೀಮತಿ ಸುಧಾಮೂರ್ತಿ ಅವರ ನುಡಿಮುತ್ತಿನೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಹಿಂದೂ ಸಮಾಜದ ಎಲ್ಲಾ ಬಾಂಧವರಿಗೂ ಶುಭ ಸಂಜೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಶಿವಾನಂದ ಬಾಗೇವಾಡಿ ಅವರಿಲ್ಲಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಶಿವಾನಂದ ಬಾಗೇವಾಡಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ ಗದಗ್ ಇವರಿಗೆ ಭಕ್ತಿಪೂರ್ವಕ ನಮನಗಳು. ಶ್ರೀ ಶಿವಾನಂದ ಬೃಹನ್ಮಠದ ಮಠಾಧಿಪತಿಗಳಾದ ಪೂಜ್ಯರು ಅಪಾರ ಭಕ್ತ ಸಾಗರವನ್ನು ಹೊಂದಿರುವ ಕಾಯಕ ಯೋಗಿ, ಆಧ್ಯಾತ್ಮಿಕ ಬೋಧನೆಯೊಂದಿಗೆ ಸಮಾಜದ ಉದ್ಧಾರಕ್ಕಾಗಿ ಬಂದಿರುವ ಮಹಾನ್ ಸಂತರು. ಅಂತಹ ಪೂಜ್ಯನೀಯ ವ್ಯಕ್ತಿತ್ವದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಶ್ರೀಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಗಳಿಗೆ ಸನ್ಮಾನಿಸಲು ಶ್ರೀ ಅಣ್ಣಾ ಸಾಹೇಬ್ ಮಹಾಜನ್ ಶೆಟ್ಟಿ, ಅಣ್ಣಾ ಸಾಹೇಬ್ ಮಹಾಜನ್ ಶೆಟ್ಟಿ ದಯವಿಟ್ಟು ವೇದಿಕೆ ಬರ್ರಿ. ಶ್ರೀಗಳಿಗೆ
ನಮ್ಮ ಊರಿನ ಹಿರಿಯರಾದಂಥ ಶ್ರೀ ಅಣ್ಣಾ ಸಾಹೇಬ್ ಮಹಾಜನ್ ಶೆಟ್ಟಿ ಅವರು ಸನ್ಮಾನಿಸಿ ಸ್ವಾಗತಿಸುತ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಷಡಕ್ರ ಬ್ರಹ್ಮ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಹಿರೇಮಠ ಪಾಶ್ಚಾಪುರ್ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಸಮಾಜದ ಉದ್ಧಾರಕ್ಕಾಗಿ ಬಂದಿರುವ ಸರಳ ಜೀವಿ ಶ್ರೀಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಗಳನ್ನು ಸನ್ಮಾನಿಸಲು ಶ್ರೀ ಬಸವಣ್ಣ ಅಂಬಿಗೇರ್ ಅವರನ್ನ ವೇದಿಕೆ ಕಟ್ತಾ ಇದ್ದೇನೆ. ಶ್ರೀಗಳ ಮುಂದಾಳತ್ವದಲ್ಲಿ ಪಾಶ್ಚಾತ್ಯದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಗಳು ನಡೀತಾ ಇದ್ದಾವೆ. ಇಲ್ಲ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮತ್ತೋರ್ವ ಪರಮ ಪೂಜ್ಯ ಶ್ರೀ ಕಾಶಿನಾಥ್ ಮಹಾಸ್ವಾಮಿಗಳು, ವಿರಕ್ತ ಮಠ ಗೋಡಗೇರಿ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇವತ್ತಿನ ಈ ಶುಭ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಶ್ರೀಗಳಿಗೆ ಸನ್ಮಾನಿಸಲು ಸತೀಶ್ ಕಮತ್ಕಿ ಜಲ್ದಿ. ಅದೇ ರೀತಿ ಮುಂದಿನ ಸ್ವಾಮೀಜಿಗಳಿಗೆ ಸನ್ಮಾನಿಸಲು ಕಲಗೌಡ ಪಾಟೀಲ್ ಬರಬೇಕು. ಕಲಗೌಡ ಪಾಟೀಲ್, ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಗವಿಸಿದ್ದೇಶ್ವರ ಬಸ್ಸಾಪುರ ಶ್ರೀಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಈ ಶುಭ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಗಳಿಗೆ ಕಲಗೌಡ ಪಾಟೀಲ್ ಇವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೀನಿ.